ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಎಂದರೆ ದೀಪಗಳ ಹಬ್ಬ. ದೀಪವು ಹೇಗೆ ತನ್ನನ್ನು ತಾನು ಉರಿಸಿಕೊಂಡು ಸುತ್ತಲಿನವರಿಗೆ ಬೆಳಕನ್ನು ಕೊಡುತ್ತದೋ ಅದೇ ರೀತಿ ನಾವು ಧರ್ಮ ಜೀವನದಲ್ಲಿ ನಡೆದು ಇತರರಿಗೆ ಬೆಳಕಾಗೋಣ ಅಂತ ಹೇಳುತ್ತಾ ಇವತ್ತು ಸಿಹಿಯನ್ನು ತಿನ್ನಬೇಕು. ಹಾಗಾದರೆ ನನ್ನ ಅಡಿಗೆ ಮನೆಯಲ್ಲಿ ಇವತ್ತು ಗಸಗಸೆಯ ಪಾಯಸವನ್ನು ಮಾಡಿದ್ದೇನೆ. ಬಹಳ ರುಚಿಕರವಾಗಿ ಬರುವಂತಹದ್ದು, ಅದರೊಟ್ಟಿಗೆ ಆರೋಗ್ಯದಾಯಕವೂ ಹೌದು. ಹಾಗಾದರೆ ಗಸಗಸೆ ಒಂದು ವಿಶಿಷ್ಟವಾದ ಒಂದು ಬೀಜ ಅಂತ ಹೇಳ್ಬೋದು. ನಿದ್ರಾಹೀನತೆ ಯಾರಿಗುಂಟು ಅಂಥವರು ಇದನ್ನು ರಾತ್ರಿ ಹಾಲಿನಲ್ಲಿ ಸ್ವಲ್ಪ ಕುದಿಸಿಕೊಂಡು ಕುಡಿದ್ರೆ ಬಹಳ ಚೆನ್ನಾದ ನಿದ್ದೆ ಬರ್ತದಂತೆ. ಇವತ್ತು ನಾನು ಈ ರುಚಿಕರವಾದ ಪಾಯಸವನ್ನು ಮಾಡಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ದೀಪಾವಳಿಯ ಸ್ಪೆಷಲ್ ಗಸಗಸೆಯ ಪಾಯಸ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬದ ಪ್ರಯುಕ್ತ ಗಸಗಸೆ ಪಾಯಸ ಮಾಡೋಣ. ಬಹಳ ಸುಲಭವಾಗಿ ಮಾಡುವಂತಹ ಗಸಗಸೆ ಪಾಯಸಿಗೆ ಒಂದು 3 ಟೀ ಸ್ಪೂನ್ನಷ್ಟು ನಾನು ಗಸಗಸೆ ತೆಗೆದುಕೊಂಡಿದ್ದೇನೆ. ಅದರೊಟ್ಟಿಗೆ 2.5 ಸ್ಪೂನ್ನಷ್ಟು ಅಥವಾ 2 ಸ್ಪೂನ್ ಸಾಕಾಗ್ತದೆ ಅಕ್ಕಿ. ಯಾವ ಅಕ್ಕಿ ಸಾಕ್ತದೆ, ಬಾಸುಮತಿ ಅಕ್ಕಿ ಸಾಕ್ತದೆ ಅಥವಾ ಜೀರಾ ರೈಸ್ ಸಾಕ್ತದೆ ಅಥವಾ ಹೀಗೆ ನಾರ್ಮಲ್ ಆದ ರಾ ರೈಸ್ ಯಾವ ಸಾಕ್ತದೆ. ಮತ್ತೆ ಒಂದು 50 ಗ್ರಾಮ್ಸ್ನಷ್ಟು ತೆಂಗಿನ ತುರಿ ಬೇಕು. ಇಲ್ಲಿ ಈ ಕಾರ್ಡಮಮ್ ಮತ್ತು ಇದನ್ನು ಬಾದಾಮನ್ನು ನಾನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದರದ್ದು ಸಿಪ್ಪೆಯನ್ನು ರಾತ್ರಿ ನಿನ್ನೆ ಬಾದಾಮನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೇನೆ. ಬಾದಾಮ್ ಸಹ ಯೂಸ್ ಮಾಡ್ಬೋದು ಅಥವಾ ನೀವು ಕ್ಯಾಶ್ಯೂ ನಟ್ಸ್ ಯೂಸ್ ಮಾಡ್ಕೊಳ್ಬೋದು ಆಗಾಗಲೇ ಮಾಡೋದಾದ್ರೆ. ಮತ್ತೆ ಒಂದು 50 ಗ್ರಾಮ್ಸ್ನಷ್ಟು ಬೆಲ್ಲ, ಸಿಹಿಯನ್ನು ನಿಮ್ಮ ಸಿಹಿಯನ್ನು ಅವಲಂಬಿಸಿ ಬೆಲ್ಲ. ಈಗ ಮೊದಲಿಗೆ ನಾವು ಒಂದು ಪ್ಯಾನ್ ಅನ್ನು ಇಟ್ಕೊಂಡು ಇದನ್ನು ಬಿಸಿಯಾಗಿಟ್ಟು ಬಿಡುವ. ಅದು ಬಿಸಿ ಆಗ್ತಾ ಇರುವಾಗ ನಾವು ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನಾನು ನೀರನ್ನು ಹಾಕೊಂಡು 1 ಲೋಟ ನೀರಿಗೆ ಈ ಬೆಲ್ಲವನ್ನು ಹಾಕೊಂಡು ಬೆಲ್ಲವನ್ನು ಕರಗಿಸಲಿಕ್ಕೆ ಗ್ಯಾಸ್ ಮೇಲೆ ಇಟ್ಕೊಳ್ತಿದ್ದೇನೆ. ಬೆಲ್ಲ ಕರಗ್ತಾ ಇರುವ ಹಾಗೆ ನಾವು ಕೂಡಲೇ ಮಾಡುವಂತಹದ್ದು ಇದು. ಇಲ್ಲಿ ನೋಡಿ, ಇದೀಗ ಬಿಸಿ ಆಯಿತು. ಬಿಸಿ ಆಗುವಾಗ ನಾವು ಮೊದಲಿಗೆ ಈ ಅಕ್ಕಿಯನ್ನು ಹಾಕೊಳ್ಳೋಣ. ಅಕ್ಕಿ ಸುರಿಗೆ ಹಾಕೊಳ್ಬೇಕು. ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸುರಿಗೆ. ಈ ಗಸಗಸೆ ಪಕ್ಕ ಫ್ರೈ ಆಗ್ತದೆ, ಅಕ್ಕಿಗೆ ಚೂರು ಹೊತ್ತು ಬೇಕಾಗ್ತದೆ. ಅದರಿಂದಾಗಿ ನಾವು ಮೊದಲಿಗೆ ಅಕ್ಕಿಯನ್ನು ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ, ತುಂಬ ಕಲರ್ ಬರಬಾರ್ದು, ಜಸ್ಟ್ ಒಂದು ಫ್ರೈ ಆಗಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಅಕ್ಕಿ ಸಾಧಾರಣ ಫ್ರೈ ಆಯಿತು. ನಿಮಗೆ ಕಾಣ್ಬೋದು, ಕಲರ್ ಚೇಂಜ್ ಆಗಬಾರ್ದು. ಈಗ ಅಕ್ಕಿಗೆ ಈ ಒಂದು 3 ಚಮಚದಷ್ಟು ಗಸಗಸೆಯನ್ನು ಹಾಕೊಳ್ತಿದ್ದೇನೆ. ಇದು ಸ್ವಲ್ಪ ಚೂರು ಪಟಪಟ ಹೇಳಬೇಕು. ಅಂದರೆ ಉರಿ ನೋಡಿ ಎಷ್ಟು ಸಣ್ಣದಲ್ಲಿ ಇಟ್ಟಿದ್ದೇನೆ ಹೇಳಿದ್ರೆ, ನಾನು ತುಂಬ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಕರಟಬಾರ್ದು. ಇದು ಕರಟ್ ಇದ್ರೆ ಯಾವುದೇ ಒಂದು ನಾವು ಫ್ರೈ ಮಾಡುವಾಗ ಅಷ್ಟು ತಾಳ್ಮೆಯಿಂದ ಫ್ರೈ ಮಾಡೋದು ಒಂದು ಬಹಳ ಮುಖ್ಯ. ಇದು ಫ್ರೈ ಯಾಕೆ ಮಾಡೋದು ಹೇಳಿದರೆ, ಈಗ ನಾವೀಗ ಅದನ್ನು ಪೌಡರ್ ಪೇಸ್ಟ್ ಮಾಡ್ತೇವೆ, ಆಗ ಅದು ಚೆನ್ನಾಗಿ ಪೌಡರ್ ಆಗಬೇಕು ಹೇಳಿ ಸಾಕು. ಇಷ್ಟಾಗುವಾಗ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ನೋಡಿ, ಬೆಲ್ಲ ಸಹ ನೀರಾಗ್ತಾ ಬರ್ತಾ ಉಂಟು. ಅದನ್ನು ಸ್ವಲ್ಪ ನಾನು, ಇದೇನು ಪಾಕ ಬರೋದು ಬೇಡ, ಬೆಲ್ಲ ನೀರಾದರೆ ಸಾಕು, ಸರಿ ನೀರಾಗಲಿ. ಆಮೇಲೆ ಆಫ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಬೆಲ್ಲ ನೀರಾಯಿತು, ಸಾಕು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ತೆಂಗಿನ ತುರಿ, ಮತ್ತು ಇಲ್ಲಿ ಕಾರ್ಡಮಮ್, ಏಲಕ್ಕಿ ಇಡಿಯನ್ನು ಬೇಕಿದ್ರೆ ಇಡಿಯನ್ನು ಹಾಕೊಳ್ಬೋದು. ನೋಡಿ, ಸಿಪ್ಪೆ ಸುಲಿದಂತಹ ಬಾದಾಮಿ,
ಇನ್ನು ಏನು ಪೌಡರ್ ಮಾಡ್ಕೊಂಡಿದ್ದೇವೆ ಇದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಪೌಡರ್ ಮಾಡ್ಕೊಂಡದಲ್ಲ, ಇದು ಫ್ರೈ ಮಾಡ್ಕೊಂಡದ್ದು, ಸ್ವಲ್ಪ ಇದಕ್ಕೆ ನೀರನ್ನು ಹಾಕೊಂಡು ನೋಡಿ, ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ತರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ ಇಷ್ಟು ಗ್ರೈಂಡ್ ಆಯ್ತು. ಇನ್ನು ಸಹ ಬೇಕಿದ್ರೆ ಫೈನ್ ಆಗಿ ಗ್ರೈಂಡ್ ಮಾಡಿಕೊಳ್ಬಹುದು ನಾವು. ನೋಡಿ ಇಷ್ಟಾದ್ರೆ ಸಹ ಸಾಕಾಗ್ತದೆ. ಈಗ ಇಲ್ಲಿ ಒಲೆಯಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನು ವೀಕ್ಷಕರೇ. ಬಾಣಲೆ ಬಿಸಿ ಆಯಿತು. ಇಲ್ಲಿ ಈಗ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪಕ್ಕೆ ಮೊದಲಿಗೆ ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ಯಾಕೆ ಹೇಳಿದ್ರೆ ಕಸಕಸಲ್ಲೇ ಬೇಕಿದಷ್ಟು ಪೌಷ್ಟಿಕಾಂಶಗಳುಂಟು ಮತ್ತು ಒಳ್ಳೆ ಆರೋಗ್ಯದಾಯಕವಾದ ಕಸಕಸ್ ದೇಹಕ್ಕೆ ತಂಪನ್ನು ನೀಡುವಂತಹದ್ದು. ನೋಡಿ ಇದನ್ನು ಸ್ವಲ್ಪ ಫ್ರೈ ಆಗಲಿ. ನೋಡಿ ಇನ್ನೀಗ ಒಂದು 4-5 ದ್ರಾಕ್ಷೆ, ಸ್ವಲ್ಪ ಫ್ರೈ ಆದ ಮೇಲೆ ದ್ರಾಕ್ಷಿ ಹಾಕೊಳ್ಬೇಕು. ದ್ರಾಕ್ಷಿ ಬೇಗ ಉಬ್ಬಿ ಬರ್ತದೆ. ಇನ್ನು ದ್ರಾಕ್ಷಿ ಉಬ್ಬಿ ಬರುವಾಗ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಕೂಡಲೇ ನಾವು ಈ ಬೆಲ್ಲದ ನೀರನ್ನು ನಾವು ಮಾಡಿದ್ದೇವೆ ಇದನ್ನು ಅದರಲ್ಲಿ ಬೆಲ್ಲ ನಿಮ್ಮ ಸಿಹಿ ಎಷ್ಟು ಬೇಕು ಅದರ ಪ್ರಕಾರ ಇಲ್ಲಿ ಕೂಡಲೇ ಇದನ್ನು ತಿರುಗಿಸ್ಕೊಳ್ಬೇಕು. ಇಲ್ಲದ್ರೆ ಅದರಲ್ಲಿ ಗಟ್ಟಿ ಆಗ್ತದೆ. ಅಕ್ಕಿ ಎಲ್ಲ ಉಂಟಲ್ಲ ಅದರಲ್ಲಿ, ಹಾಗಾಗಿ ಉರಿ ಸಣ್ಣದಿಟ್ಟುಕೊಳ್ಳಿ ಸುರಿಗೆ. ನೋಡಿ ಇದೀಗ ಸ್ವಲ್ಪ ದಪ್ಪ ಆಯ್ತು. ಈಗ ಇಲ್ಲಿ ನೋಡಿ ಮಿಕ್ಸಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡು ಮಿಕ್ಸಿಯನ್ನು ನಿಮ್ಗೆ ಎಷ್ಟು ದಪ್ಪದಲ್ಲಿ ಬೇಕು ಅಷ್ಟು ದಪ್ಪದಲ್ಲಿ ಮಾಡ್ಕೊಳ್ಬೇಕು. ನೋಡಿ ಇದು ಅದರಷ್ಟಕ್ಕೆ ದಪ್ಪ ಆಗ್ತದೆ. ಸ್ವಲ್ಪ ಇನ್ನು ದೊಡ್ಡ ಉರಿಯಲ್ಲಿ ಕುದಿಸಿಕೊಳ್ಳೋಣ ವೀಕ್ಷಕರೇ. ಇಲ್ಲಿ ನೋಡಿ ನಾನು ಕುದಿಲಿಕ್ಕೆ ಬಿಟ್ಟಾಗ ಅದನ್ನು ಹೀಗೆ ಕೈಯಾಡಿಸ್ತಾನೆ ಇದ್ದೇನೆ. ಯಾಕೆ ಹೇಳಿದ್ರೆ ಇಲ್ಲದೆ ಅದು ತಳ ಹಿಡಿತದೆ. ನಾವು ಬಾದಾಮ್ ಹಾಕಿದ್ದೇವೆ. ಬಾದಾಮನ್ನ ನೋಡಿ ಸಣ್ಣ ಸಣ್ಣ ಬೈಟ್ಸ್ಗಳು ನಡುವಲ್ಲಿ ಸಿಕ್ಕುವಾಗ ಅದು ಬಹಳ ಚೆನ್ನಾಗಿ ಬರ್ತದೆ. ನೋಡಿ ಆಗ ಸ್ವಲ್ಪ ನೀರಿದ್ದಾಗಿ ನಿಮಗೆ ಕಂಡಿರ್ಬೋದು. ಕುದಿ ಬಂದ ಕೂಡಲೇ ಅದು ತನ್ನಷ್ಟಕ್ಕೆ ನಾವು ಇದರಲ್ಲಿ ಅಕ್ಕಿಯನ್ನು ಹಾಕಿದ್ದೇವಲ್ಲ, ಹಾಗಾಗಿ ಅದು ದಪ್ಪ ಆಗ್ತಾ ಬರ್ತದೆ. ತುಂಬಾ ದಪ್ಪ ಸಹ ನಮಗೆ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಅದು ಕುಡಿಯುವ ಹಾಗೆ ಇರಬೇಕು. ನೋಡಿ ಹೀಗೆ ಬಂತು ನೋಡಿ ಒಳ್ಳೆ. ಈಗ ಒಂದು 2-3 ನಿಮಿಷಗಳ ಕಾಲ ಹೀಗೆ ಕೈಯಾಡಿಸ್ತಾನೆ ಇರಬೇಕು. ಅದು ಒಳ್ಳೆ ಅದರಲ್ಲಿರುವ ಅಕ್ಕಿ ಮತ್ತು ಈ ಕಸ್ಕಸ್ ಒಳ್ಳೆ ಬೆಂದುಕೊಳ್ಬೇಕು. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕೈಯಾಡಿಸ್ತಾನೆ ಇರಬೇಕು ವೀಕ್ಷಕರೇ. ಇಲ್ಲಿ ನೋಡಿ ಇಷ್ಟು ದಪ್ಪ ಆಯ್ತು. ನೋಡಿ ಎಷ್ಟು ದಪ್ಪ ಆಯ್ತು, ಸಾಕು. ಇದನ್ನು ಆಫ್ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ ಸಹ ನೀರು ಬೇಕಿದ್ರೆ ಇದನ್ನು ನೀರು ಮಾಡಿಕೊಳ್ಬಹುದು. ನೋಡಿ ನಾನು ಇಷ್ಟು ದಪ್ಪದಲ್ಲಿ ಇಡ್ತೇನೆ. ತುಂಬಾ ನಮ್ಗೆ ದಪ್ಪ ಸಾಕು. ದಪ್ಪ ಆದ್ರೆ ತಿನ್ಲಿಕ್ಕೆ ಖುಷಿ ಆಗ್ತದೆ. ಪಾಯಸ ಹೇಗೆ ಬಂತು ನೋಡಿ ಅಂತೆ. ಈಗ ಸರ್ವ್ ಮಾಡೋಣ. ರುಚಿ ರುಚಿಯಾದ ದೀಪಾವಳಿಗೆ ಗಸಗಸೆಯ ಪಾಯಸ. ಗಸಗಸೆ ಪಾಯಸ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ? ಎಲ್ಲರಿಗೆ ಗಸಗಸೆ ಪಾಯಸ ಹೇಳಿದ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರುವಂತಹದ್ದು. ಇದಕ್ಕೊಂದು ಸ್ಪೂನ್ ಹಾಕಿ ಒಂದು ಚಮಚ ತಿಂದ್ರೆ ಸೂಪರ್ಬ್ ಆಗಿರ್ತದೆ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ದೀಪಾವಳಿ ಹಬ್ಬಕ್ಕೊಂದು ಸಿಹಿಯಾದ ಪಾಯಸ. ಹಾಗಾದ್ರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.